ತಾಲೂಕು ಹಿರೇಗುಂಟನೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಿ ವನಜಾಕ್ಷಿ ಅವರ ನಿರ್ಲಕ್ಷ್ಯತೆಯಿಂದ 1.5 ವರ್ಷ ಆದರೂ ಕೂಡ ಕುಡಿಯುವ ನೀರು ಶುದ್ಧೀಕರಣ ಘಟಕ ರಿಪೇರಿ ಮಾಡಿಸಿಲ್ಲ ಎನ್ನುವಂಥ ಆರೋಪವೊಂದು ಕೇಳಿ ಬಂದಿದೆ. ಬೆಸ್ಕಾಂನವರು ಕಟ್ಟುವ ಲಕ್ಷಾಂತರ ಹಣ ಪಂಚಾಯಿತಿ ಖಾತೆಗೆ ಸುಮಾರು ವರ್ಷಗಳಿಂದ ಜಮೆಯಾಗಿ ಸಾರ್ವಜನಿಕರ ಉಪಯೋಗಕ್ಕೆ ಬಳಕೆ ಆಗಿಲ್ಲ. ಪಂಚಾಯಿತಿಗೆ ಪಿಡಿಒ ಸರಿಯಾಗಿ ಸಮಯಕ್ಕೆ ಬರ್ತಾ ಇಲ್ಲ ಎನ್ನುವಂಥ ಆರೋಪಗಳು ಕೇಳಿ ಬಂದಿವೆ. ಪಂಚಾಯಿತಿಯಲ್ಲಿ ಪಿಡಿಒ ಇಲ್ಲದಾಗ ಕರೆ ಮಾಡಿದರೂ ಕೂಡ ಕರೆ ಸ್ವೀಕರಿಸೋದಿಲ್ಲ. ಪಂಚಾಯಿತಿಯಲ್ಲಿ ಮರುದಿನ ಅಥವಾ ಯಾವಾಗಾದರೂ ಸಿಕ್ಕಾದರೆ ಕೇಳಿದ್ರೆ ನಾನು ಯಾಕೆ ನಿಮ್ಮ ಫೋನ್ ರಿಸೀವ್ ಮಾಡಬೇಕು ಅನ್ನುವಂಥ ಉಡಾಪಿ ಉತ್ತರವನ್ನು ಕೇಳ್ತಾರೆ ಎನ್ನುವಂಥ ಆರೋಪವನ್ನು ಅಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿಗೆ ಕರೆದು ಒಮ್ಮೆ ಕೇಳಿ ಸಾರ್, ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಮಾಡುವುದಲ್ಲ, ಸರಿಯಾಗಿ ಗ್ರಾಮಗಳ ಕುಂದುಕೊರತೆ ಆಲಿಸಲ್ಲ, ಇಷ್ಟೆಲ್ಲ ಕರ್ತವ್ಯ ಲೋಪ ನಿರ್ಲಕ್ಷ್ಯತನ ಮಾಡ್ತಾ ಇರುವ ಪಿಡಿಒನ ಅಮಾನತು ಮಾಡಬೇಕು ಅಂತ ಮಂಜುನಾಥ್ ಪಿ, ಕಾರ್ಯದರ್ಶಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನವ ಯುವಕರ ಗ್ರಾಮೀಣ ಸೇವಾ ಸಮಿತಿ ಹುಣಸೆಕಟ್ಟೆ ಗ್ರಾಮಸ್ಥರು ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ವರದಿ ಹರೀಶ್ ನಾಯಕನಹಟ್ಟಿ. ಅದು ನಮ್ಮ ಕರ್ತವ್ಯ. ಎಲ್ಲ ಕಾಣಲಿಕ್ಕೆ ಯಾವೇ ಕೆಲಸನೂ ನಡೀತಾ ಇಲ್ಲ. ಪಂಚಾಯತಿಯಲ್ಲಿ ಯಾವುದೇ ಬಂದ್ರು, ಯಾವುದೇ ಹಳ್ಳಿಯಿಂದ ಬಂದ್ರು, ಜನ ಯಾರು ಬಂದ್ರು ಬಂದಿಲ್ಲ. ಸರಿಯಾದ ಸಮಯಕ್ಕೆ ಕೆಲಸ ಕಾರ್ಯನೆಲ್ಲ ಬಿಟ್ಟು ಬರ್ತಾರೆ ಹಳ್ಳಿಯಿಂದ. ಯಾವುದೇ ಜನಕ್ಕೂ ಸ್ಪಂದನೆ ಕೊಡ್ತಿಲ್ಲ. ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಇಲ್ಲಿ ಬಂದಿರಲ್ಲ. ಸುಮ್ಮನೆ ಅಟೆಂಡೆನ್ಸ್ ಆಗ್ತಾ ಇದ್ದಾರೆ, ಆಫೀಸ್ಗೆ ಬರೋದಿಲ್ಲ, ಗೈರಾಜರಾಗಿರ್ತಾರೆ. ಆಫೀಸ್ನಲ್ಲಿ ಅಟೆಂಡೆನ್ಸ್ ನೋಡಿದ್ರೆ ಅಟೆಂಡೆನ್ಸ್ ಹಾಕಿರ್ತಾರೆ, ಫುಲ್ ಸಂಬಳ ಕಾಣ್ತಾರೆ. ಯಾವುದೂ ಆಫೀಸ್ ಕೆಲಸ ನಡೀತಾ ಇಲ್ಲ. ಎಲ್ಲಿ ಬೇರೆ ಕಡೆ ಅವ್ರು ಕೆಲಸಕ್ಕೆ ಹೋಗ್ತಾರೆ, ಇಲ್ಲಿ ಬಂದು ಆಫೀಸ್ನಲ್ಲಿ ನೋಡಿದ್ರೆ ಅಟೆಂಡೆನ್ಸ್ ಇರುತ್ತೆ. ಇವರು ಪಿಡಿಒಗಳಿಗೆ ಬಹಳ ದುರ್ನಡತೆಯಿಂದ ನಡೀತಾ ಇದ್ದಾರೆ ಇಲ್ಲಿ ಪಂಚಾಯತಿನಲ್ಲಿ. ಆದ್ರೆ ಕೂಡಲೇ ವಜಾ ಮಾಡ್ಬೇಕಂತಾರ ಇಲ್ಲಿ ಇಟ್ಕೊಂಡೇ ಕೊಡುದು. ದೊಡ್ಡ ಪಂಚಾಯತಿ, ಎ ಗ್ರೇಡ್ ಪಂಚಾಯತಿ ಆಗಿರೋದ್ರಿಂದ ಸುತ್ತಮುತ್ತ ಹಳ್ಳಿ ಜನಗಳಿಗೆ ಯಾವುದೇ ಕೆಲಸ ಕಾರ್ಯ ನಡೀತಾ ಇಲ್ಲ. ಕೂಡಲೇ ಇಂಥವ್ರನ್ನ ಇಲ್ಲಿ 1 ಗಂಟೆನೂ ಇಟ್ಕೊಡೋದು. ಇಲ್ಲಿ ಇಂಥ ಪಂಚಾಯತಿ ಒಳಗೆ, ದೊಡ್ಡ ಪಂಚಾಯತಿ ಒಳಗೆ ಯಾವುದೇ ಕೆಲಸನೂ ನಡೀತಾ ಇಲ್ಲ. ಯಾವುದೇ ಈ ಸೋತ್ ಬಂದ್ರೂ ಸುಮಾರು ವರ್ಷದಿಂದ ಪೆಂಡಿಂಗ್ ಇಟ್ಟಿದ್ದಾರೆ. ಇಲ್ಲಿ ಅಂಥ ಪಿಡಿಒಗಳು ಇಲ್ಲಿ ಇರಬಾರ್ದು. ಕೂಡಲೇ ಸಸ್ಪೆಂಡ್ ಮಾಡಬೇಕು, ಇಲ್ಲ ವಜಾಗೊಳಿಸ್ಬೇಕು, ಇಲ್ಲ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ನಮ್ಮ ವಿನಂತಿ. ಎಲ್ಲ ಗ್ರಾಮಸ್ಥರೆಲ್ಲ ಭಾಳ ತೊಂದ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ಕುಡಿಯೋ ನೀರಿನ ಶುದ್ಧ ನೀರಿನ ಘಟಕನ ಸಮೇತನ ನಿರ್ವಹಣೆ ಮಾಡೋದ್ರಲ್ಲಿ ಭಾಳ ವಿಳಂಬ ಧೋರಣೆ ಮಾಡ್ತಿದ್ದಾರೆ. ಹುಣಸೆಕಟ್ಟೆ ಗ್ರಾಮದಲ್ಲಿ 1.5 ವರ್ಷ ಆಗಿದೆ. ಫಿಲ್ಟರ್ ನೀರು ಕುಡಿಯೋಕ್ಕೆ ನೀರೇ ಇಲ್ಲ. ಕೊಡಗಳ್ಳಿ ಗ್ರಾಮಕ್ಕೆ ಹೋಗ್ತಾರೆ, ಇಲ್ಲಾಂದರೆ ಟ್ಯಾಂಕರ್ನಲ್ಲಿ ಬಂದಂಥ ನೀರನ್ನು ಕುಡಿದು ಹಿರಿಯರು ಮತ್ತು ಮಕ್ಕಳು ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ಇದನ್ನು ಕೇಳಿದರೆ 1.5 ವರ್ಷದಿಂದ ಪಿಡಿಒ ಆಗಲಿ, ಪಂಚಾಯತ್ ಅಧಿಕಾರಿಗಳಾಗಿರಲಿ, ಅಧ್ಯಕ್ಷರಾಗಿರಲಿ, ನಮ್ಮ ಗ್ರಾಮದ ಸದಸ್ಯರುಗಳು, ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಮೇತ ಸೂಕ್ತ ಕ್ರಮ ತಗೊಂಡು ಫಿಲ್ಟ್ರನ್ನು ಸರಿ ಮಾಡಿಸಿಲ್ಲ. ಅವರು ದುರ್ನಡತೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡಿ ಇವತ್ತೇ ಕೊಡ್ತೀವಿ, ಇಲ್ಲಾಂದ್ರೆ ನಾಳೆ ಅವರಿಗೆ ನಮ್ಮ ಒಂದು ಸಂದೇಶವನ್ನು, ಪತ್ರವನ್ನು ಅವರಿಗೆ ಕೊಡುತ್ತೇವೆ. ಇಷ್ಟು ನನ್ನ ಕರ್ತವ್ಯ. ಅದು ನಾನು ಏನು ಕ್ರಮ ತಗೊಳಕ್ಕೆ ನನಗೆ ಅಧಿಕಾರ ಇಲ್ಲ. ಅನುಪತಿ ಸ್ಥಿತಿಯಲ್ಲಿ ನಿಮಗೆ ಕೊಟ್ಟಿದ್ದೀವಿ. ನಾವು ಅವರಿಗೆ ಗಮನಕ್ಕೆ ತರ್ತೀವಿ. ಇವತ್ತೇ ತರ್ತೀವಿ. ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ. ಇವತ್ತು ಬರಲ್ಲ ಅಂದ್ರೆ ನಾಳೆ ಕರ ಬರ್ತಾರೆ, ನಾಳೆ ಕರ ಕೊಡ್ತೀವಿ. ಇಷ್ಟು ನಮ್ಮ ಕರ್ತವ್ಯ ಇದೆ. ಒರಿಜಿನಲ್ ಇಟ್ಕೊಂಡು ಹೊರಗಡೆ ಬರ್ತಾರೆ.